ನಾನು ಮಂಗಳೂರಿನ ಕಪ್ಪು ಚುಕ್ಕಿ ಅಂತ ಹೇಳ್ತಾರಲ್ಲ ಸರ್, ಇದು ಯಾವ ನ್ಯಾಯ ಹೇಳಿ ಸರ್? ಇದು ತಪ್ಪಲ್ಲ ಸರ್. ಇದು ನಾವು ಒಳ್ಳೆ ರೀತಿಯಿಂದ ಜೀವನನೇ ಮಾಡ್ಬಾರ್ದ ಸರ್? ಮುಖ ತೋರ್ಸಕ್ ಆಗ್ತಿಲ್ಲ ಸರ್, ಮುಖ ತೋರ್ಸಕ್ ಆಗ್ತಿಲ್ಲ. ಆ ತರ ಆಗಿದೆ. ಇದು ತನಿಖೆ ಹಂತದಲ್ಲಿದೆ, ತನಿಖೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬ್ಯಾಡ್ ಕಮೆಂಟ್ ಆಗಿರ್ಬೋದು, ನನ್ನ ಮೇಲೆ ಅಪರಾಧ ಹೊರಿಸುವಂಥದ್ದು ತುಂಬಾ ಅನ್ಯಾಯ ಸರ್. ಇದು ಮಾತ್ರ ಒಂದು ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬೇಕಾದರೆ ಎಲ್ಲ ಮೀಡಿಯಾದವರಿಗೆ ನಾನು ಸಬ್ಮಿಟ್ ಮಾಡ್ತೇನೆ, ಕಳಿಸ್ಕೊಡ್ತೇನೆ. ಯಾಕಂದರೆ ಈ ವ್ಯಕ್ತಿನ ನಾವು ಯಾವುದು ಫೋರ್ಸ್ ಎಲ್ಲ ಮಾಡಿ ಕರ್ಕೊಂಬಂದಿಲ್ಲ, ಯಾವತ್ತೂ ಕಿಡ್ನಾಪ್ ಮಾಡಿಲ್ಲ. ಈ ಥರ ಕಿಡ್ನಾಪ್ ಮಾಡೋದಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ಏನು ಗೊತ್ತಾ ಸರ್, ಅವನು ಸಂಘದಲ್ಲಿ ಮೆಂಬರ್ ಆಗಬೇಕಂತನೇ ಏನಿಲ್ಲ, ಅದರ ರೂಲ್ಸ್ ಇಲ್ಲ. ಯಾಕಂದರೆ ಅವನು ನಾಸಾ ಜಡ್ಜ್ಮೆಂಟ್ ಪ್ರಕಾರ ನನ್ನೊಂದು ಮಂಗಳಮುಖಿ ಅಂತ ಒಪ್ಕೊಂಡ ಮೇಲೆ ಯಾವ ಸಂಘಟನೆದಾಗಲಿ ಬೇರೆ ಆಗಲಿ ಇನ್ನೊಬ್ಬರಾಗಲಿ ಹೇಳುವಾಗ ರೈಟ್ಸ್ ಇಲ್ಲ. ಹೌದು ಸರ್, ಅಂಥವ್ರನ್ನೆಲ್ಲ ಹೋರಾಟ ತರಬೇಕು. ನಾವು ಕೂಡ ಅದ್ರ ಸರಾಗಿ ಹೋರಾಟ ಮಾಡ್ತಿದ್ವಿ. ಈಗ ಸದ್ಯ ಅಂಥವನಿಗೆ ಅವನಿಗೆ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ತಾನೇ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ಕೊಟ್ಟರೆ ಇವನಿಗೆ ಸಪೋರ್ಟ್ ಮಾಡಂಗಿದ್ರೆ ನಾನು ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೆ ಹೋಗಿ ಇವನ ಮೇಲೆ? ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ, ಈ ವ್ಯಕ್ತಿ ನಮಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ನಲ್ಲ ಸರ್, ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ತಿರ್ಬೇಕಾದ್ರೆ ಇವನು ವಾಪಸ್ ಬರ್ತಾನೆ ಬಿಡು ಅಂತ ನಾವು ಆ ನಂಬಿಕೆ ಮೇಲೆ ಇದ್ದಿದ್ದು. ಇವನು ಬರ್ತಾನೆ ಬಿಡು ಅಂತೇಳಿ ಆ ನಂಬಿಕೆ ಮೇಲೆ ಇದ್ದಾಗ ಇವನು ನಾನು ಗಂಡಸು ಅಂತಂತ ಹೇಳಿದ ಮೇಲೆ ನಾವು ಏನು ಪ್ರಶ್ನೆ ಮಾಡ್ಲಿಕ್ಕೆ ಆಗುತ್ತೆ ಸರ್? ಇದು ಅನಿ ಅವರು ಕೊಡೋಕ್ಕೆ ಏನಂತಂತಂದರೆ ನಾಸಾ ಜಡ್ಜ್ಮೆಂಟ್ ಹೇಳ್ತಿದೆ ಪ್ರತಿಯೊಂದು ಹಾಂ ಸರ್. ಯಾಕಂದರೆ ಅದು ಬೇಕಂದರೆ ಅವನದು ಇಲ್ಲಿ ನೋಡಿ. ಹಾಂ ಸರ್, ಅದು ಯಾಕಂದರೆ ಕಾನೂನು ಪ್ರಕಾರ ನಾವು ಹೋಗ್ಬೇಕಲ್ಲ ಸರ್. ಕಾನೂನು ಪ್ರಕಾರ ಹೋಗ್ಬೇಕಂತಂದರೆ ನಾವು ಕೇಳುವ ರೈಟ್ಸ್ ಇರಲ್ಲಲ್ಲ ಸರ್ ಇವ್ರಿಗೆ ಯಾರಿಗೂ. ಓಕೆ ಸರ್, ನಾನೇ ಇದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಸರ್, ನಾನೇ ಹೋಗಿ ಇವನನ್ನು ಹೋಗಿ ಕೂಡಿಸಿ ಮಾಡಿಸಿದ್ದೀನಿ ಅಂತಂದಮೇಲೆ ಆಧಾರ್ ಕಾರ್ಡಲ್ಲಿ ನಂದೇ ನಂಬರ್ ಇರಬೇಕಾಗಿತ್ತು, ನಂದೇ ಫೋಟೋ ಆಗಿರಬೇಕಾಗಿತ್ತು, ನಂದೇ ಇರಬೇಕಾಗಿತ್ತು. ಇವಂದು ಯಾಕೆ ಅವನದೇ ಫೋಟೋ ಇದೆ, ಅವನದೇ ಹೆಸರಿದೆ, ಯಾಕೆ ಇದೆ? ನಂದೇ ಇರಬೇಕಾಗಿತ್ತಲ್ಲ ಸರ್, ಯಾಕಿಲ್ಲ? ಹಾಂ ಸರ್, ಅದರ ಅಡ್ರೆಸ್ ಅಂತಂದರೆ ಆ ವ್ಯಕ್ತಿ ನಾನು ಟ್ರಾನ್ಸ್ಜೆಂಡರ್ ಅಂತ ಒಪ್ಕೊಂಡ್ಮೇಲೆ ಇದನ್ನು ಸರ್ಟಿಫಿಕೇಟೇ ತೊಗೊಂಡಿದ್ದೇನಲ್ಲ ಸರ್. ಸರ್ಟಿಫಿಕೇಟ್ ತಗೊಂಡ್ಮೇಲೆ ನಾವು ಏನು ಪ್ರಶ್ನೆ ಮಾಡಲಿಕ್ಕೆ ಆಗುತ್ತೆ ಹೇಳಿ ಅವರಿಗೆ? ಸಮುದಾಯದವರು ಕೆಲವು ವ್ಯಕ್ತಿಗಳು ನನ್ನ ಮೇಲೆ ಇವತ್ತು ಬೇರೆಯವರಿಂದ ಆರೋಪ ಮಾಡ್ಬೋದು. ನಿನ್ನಿಂದನೇ ಮಂಗಳೂರಲ್ಲಿ ಕಪ್ಪು ಚುಕ್ಕಿ ಅಂತ ಹೇಳಿರುವಂಥ ಕೆಲವು ವ್ಯಕ್ತಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂತಂದರೆ, ಅವತ್ತು ನನಗೆ ಕೆಫೆ ಓಪನ್ ಮಾಡಿದಾಗ ಯಾರು ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಬಂದು ಸಪೋರ್ಟ್ ಮಾಡಲಿಲ್ಲ. ವ್ಯಕ್ತಿ ಜೊತೆ ಕೈ ಜೋಡಿಸಿದ್ದಾರೆ ಯಾರು ಹಾಗಾದರೆ? ನಂದೊಂದು ಪ್ರಶ್ನೆ, ಆ ವ್ಯಕ್ತಿ ಜೊತೆ ಯಾರೋ ಕೈ ಜೋಡಿಸಿದ್ದಾರೆ. ಆ ವ್ಯಕ್ತಿ ಯಾಕಂದರೆ ಅವನು ಹೆಣ್ಣಾಗಬೇಕಂತ ಆಚೆ ಈಚೆಲ್ಲ ಮಂಗಳೂರು ಮೈಸೂರೆಲ್ಲ ಓಡಾಡಿರುವಂಥ ವ್ಯಕ್ತಿ ಸಡನ್ಲಿ ನನ್ನ ಮೇಲೆ ಈ ಥರ ಅಪರಾಧ ಹೊರಿಸ್ತಾನಂತಂದಮೇಲೆ ಅವನಿಂದ ಯಾರೋ ವ್ಯಕ್ತಿಗಳು ಇರ್ತಾರಂತ ನನಗೆ ಪಕ್ಕ ಕನ್ಫರ್ಮೇಷನ್ ಇದೆ. ಮತ್ತು ಅವನ ಬಗ್ಗೆ ತನಿಖೆ ಮಾಡಬೇಕು, ಅವನಿಂದ ಇರುವಂಥ ವ್ಯಕ್ತಿಗಳ ಬಗ್ಗೆ ತನಿಖೆ ಮಾಡಬೇಕು.